ಇದೇನ್ ನಿಮ್ಮಪ್ಪಂದು ಅನ್ಕೊಂಡಿದ್ದೀರಾ? ಜಾಸ್ತಿ ಮಾಡಿದ್ರೆ ಜಾಗೃತೆ ಎಂದ ಬಿಜೆಪಿ ಶಾಸಕ. ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಶಾಸಕನ ದಾದಾಗಿರಿ. ಹದ್ದು ಮೀರಿ ವರ್ತಿಸಿದ ಶಾಸಕ ಹರೀಶ್ ಪೂಂಜಾ. ಕಲ್ಲು ಗಣಿಗಾರಿಕೆ ಮೇಲೆ ದಾಳಿ ನಡೆಸಿದ್ದ ಪೊಲೀಸರು. ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ರು. ದಾಳಿ ವೇಳೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನ ಬಂಧನ. ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯ ಬಂಧನ. ಏಕಾಏಕಿ ಬೆಳ್ತಂಗಡಿ ಠಾಣೆಗೆ ನುಗ್ಗಿದ ಹರೀಶ್ ಪೂಂಜಾ. ಠಾಣೆಗೆ ನುಗ್ಗಿ ಪೊಲೀಸರಿಗೆ ಆವಾಜ್ ಹಾಕಿದ ಶಾಸಕ ಹರೀಶ್ ಪೂಂಜಾ. ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ಏನು ತಿಳಿದ್ರು ನೀವು ಏನು ವಿಶೇಷ ನಿಮ್ಮ ಅಪ್ಪನ ತಿಳಿದ್ರು ನೀವು ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ ನೀವು. ಅಮಾಯಕರ ದೌರ್ಜನ್ಯ ಮಾಡಿದ ಶೇಷನ್ ನಿಮ್ದು ಬೆಳ್ತಂಗಡಿ ಶೇಖರಣ್ಣ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ಮಾಡಬಹುದು ಗೊತ್ತಾಯ್ತಾ? ಏನಿದು ಜನಪ್ರತಿನಿಧಿಗಳ ವರ್ತನೆ? ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಯಲ್ಲಿ ದಾದಾಗಿರಿಯನ್ನ ಮೆರೆದಿದ್ದಾರೆ. ಇದೇನ್ ನಿಮ್ಮಪ್ಪಂದು ಅನ್ಕೊಂಡಿದ್ದಾರ ಅಂತ ಪೊಲೀಸರ ಮೇಲೆ ದಾದಾಗಿರಿಯನ್ನ ನಡೆಸಿದ್ದಾರೆ. ಜಾಸ್ತಿ ಮಾಡಿದ್ರೆ ಜಾಗೃತಿ ಅಂತ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ. ಯಾಕಂತಂದ್ರೆ ಕಲ್ಲು ಗಣಿಗಾರಿಕೆ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ ಅನ್ನೋ ಆರೋಪದ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ರು. ಆದ್ರೆ ದಾಳಿ ವೇಳೆ ಬಿಜೆಪಿಯ ಯುವ ಮೋರ್ಚಾ ಆಗಿರುವಂತಹ ಶಶಿರಾಜ್ ಶೆಟ್ಟಿಯನ್ನ ಕೂಡ ಬಂಧನ ಮಾಡಿದ್ರು. ಏಕಾಏಕಿ ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಹರೀಶ್ ಪೂಂಜಾ ಪೊಲೀಸರಿಗೆ ಆವಾಜನ್ನ ಹಾಕಿದ್ದಾರೆ. ಏನಂತ? ಇದೇನು ನಿಮ್ಮ ಅಪ್ಪಂದ್ ಅನ್ಕೊಂಡಿದ್ದೀರಾ? ಜಾಸ್ತಿ ಮಾಡಿದ್ರೆ ಜಾಗೃತಿ ಅಂತ ಪೊಲೀಸರಿಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಎಚ್ಚರಿಕೆಯನ್ನ ಕೊಡ್ತಾ ಪೊಲೀಸ್ ಠಾಣೆಯಲ್ಲಿ ದಾದಾಗಿರಿಯ ವರ್ತನೆಯನ್ನ ತೋರಿಸಿದ್ದಾರೆ. ಹದ್ದು ಮೀರಿ ವರ್ತಿಸಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗ್ತಿದೆ, ಇದರ ಮೇಲೆ ಬೆಳ್ತಂಗಡಿಯ ಪೊಲೀಸರು ದಾಳಿಯನ್ನ ಮಾಡಿದ್ರು. ಏನೋ ದಾಳಿಯ ವೇಳೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಆಗಿರುವಂತಹ ಶಶಿರಾಜ್ ಶೆಟ್ಟಿಯನ್ನ ಕೂಡ ಬಂಧನ ಮಾಡಿದ್ರು. ಇದಾದ ಮೇಲೆ ಏಕಾಏಕಿಯಾಗಿ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿ ಠಾಣೆಗೆ ದಾಳಿಯನ್ನ ಮಾಡಿ ಪೊಲೀಸರಿಗೆ ಆವಾಜನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇದೇನು ನಿಮ್ಮಪ್ಪಂದು ಅಂದ್ಕೊಂಡಿದ್ದೀರಾ ಅಂತ ಒಂದ್ ರೀತಿಯಾಗಿ ಗೂಂಡಾ ವರ್ತನೆಯನ್ನು ಕೂಡ ಮಾಡಿದ್ದಾರೆ. ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ನಿಮ್ಮ ಅಪ್ಪನ ತಿಳಿದ್ರು ನೀವು ಏನು ತಿಳಿದ್ರು ನೀವು ಏನು ವಿಶೇಷ ನಿಮ್ಮ ಅಪ್ಪನ ತಿಳಿದ್ರು ನೀವು ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ ನೀವು ಅಮಾಯಕರ ದೌರ್ಜನ್ಯ ಮಾಡಿದ ಶೇಷನ್ ನಿಮ್ದು ಬೆಳ್ತಂಗಡಿ ಶೇಖರಣ್ಣ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ಮಾಡಬಹುದು ಗೊತ್ತಾಯ್ತಾ?